ನಮ್ಮ ಒಂದು ಕ್ಯಾಮರಾ ಕಣ್ಣಿಗೆ ಬೃಹತ್ತಾಕಾರದ ಬಂಡೆಯಲ್ಲಿ ಒಂದು ಮುಖಚೆರೆ ಹೋಲುವಂತಹ ಒಂದು ದೃಶ್ಯ ಸೇರಿ ಸಿಕ್ಕಿದೆ. ಇದು ಸಿದ್ದಪ್ಪನ ಪವಾಡನೆ ಅಂತ ಕೂಡ ಹೇಳ್ಬೋದು. ನಂಬುವುದು ಬಿಡುವುದು ಅವರವರ ನಂಬಿಕೆಗೆ ಬಿಟ್ಟಿದ್ದು. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಪುನೀತ್ ಕನ್ನಡಿಗ 06 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಬಂದಿದ್ದೀವಿ 800 ವರ್ಷ ಇತಿಹಾಸ ಇರುವಂತಹ ಮುದಿಗಲ್ ಸಿದ್ರ ಬೆಟ್ಟಕ್ಕೆ. ಈ ಬೆಟ್ಟವನ್ನ ಶೂರಗಿರಿ ಅಥವಾ ರಸಸಿದ್ಧರ ಬೆಟ್ಟ ಅಂತಾನೂ ಕರಿತಾ ಇದ್ರು. ಯಾಕೆ ಅಂತಂದ್ರೆ ಇಲ್ಲಿ ಋಷಿಮುನಿಗಳಿಗೂ ಸಹ ಇಲ್ಲಿ ಧ್ಯಾನ ಮಾಡಿದಂತಹ ಒಂದು ಸ್ಥಳವಾಗಿತ್ತು. ಈ ನಿಜಗಲ್ಲು ಬೆಟ್ಟ ಐತಿಹಾಸಿಕ, ಸಾಂಸ್ಕೃತಿಕ, ಶೈಕ್ಷಣಿಕ, ರಾಜಕೀಯ ತರಬೇತಿ ನೆಲೆಗಳಾಗಿದ್ದು ಶಾಸನಗಳಲ್ಲಿ ಉಲ್ಲೇಖವಾಗಿದೆ. ಇಲ್ಲಿ ಸಿಕ್ಕ ಅನೇಕ ಬಗೆಯ ಶಾಸನಗಳ ಪ್ರಕಾರ ಹೊಯ್ಸಳರು, ವಿಜಯನಗರದ ಅರಸರು, ಮೈಸೂರಿನ ಒಡೆಯರು ಹಾಗೂ ಚಿತ್ರದುರ್ಗದ ಪಾಳೆಗಾರರ ಆಳ್ವಿಕೆಗೆ ಒಳಪಟ್ಟಿತ್ತು ಅಂತ ಹೇಳಲಾಗ್ತದೆ. ಕ್ರಿಸ್ತಶಕ 1770ರಲ್ಲಿ ಮೈಸೂರು ಮತ್ತು ಮರಾಠರ ಯುದ್ಧದಲ್ಲಿ ನಿಜಗಲ್ಲು ಬೆಟ್ಟವು ಮರಾಠರ ವಶವಾಗಿತ್ತು. ಮೈಸೂರಿನ ಚಿಕ್ಕರಾಜ ಒಡೆಯವರ ಸೇವಕ ಬಿಳಿಗಲೆ ದಾಸಯ್ಯನವರು ನಿಜಗಲ್ಲಿನ ರಕ್ಷಣೆಗಾಗಿ ಕ್ರಿಸ್ತಶಕ 1697ರಲ್ಲಿ ಅಭೇದ್ಯವಾದ ಕಲ್ಲಿನ ಕೋಟೆಯನ್ನು ನಿರ್ಮಿಸಲು ಪ್ರಾರಂಭಿಸುತ್ತಾರೆ. ಸುಮಾರು 7 ವರ್ಷಗಳ ಕಾಲ ಈ ಕೋಟೆಯನ್ನ ಕಟ್ಟಲಾಗ್ತದೆ. ಇದರ ಮಧ್ಯದಲ್ಲಿ ಅಕ್ಕ ತಂಗಿ ದೊಣೆ, ಸಿದ್ಧರ ದೊಣೆ, ಕಂಚಿನ ದೊಣೆ, ಆನೆ ದೊಣೆ, ವರ್ಷವಿಡೀ ನೀರಿರುವಂತಹ ದೊಣೆಗಳು ಕಾಣಸಿಗುತ್ತವೆ. ಈ ಅಕ್ಕ ತಂಗಿ ದೊಣೆಯ ವಿಶೇಷ ಏನಪ್ಪಾ ಅಂತಂದ್ರೆ ಇವತ್ತಿನವರೆಗೂ ಕೂಡ ಇದರ ಆಳವನ್ನು ಕೂಡ ಯಾರಿಂದಲೂ ಸಹ ಕಂಡುಹಿಡಿಯಲಿಕ್ಕೆ ಸಾಧ್ಯ ಕೂಡ ಆಗಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕೂಡ ಇದೆ. ಈ ದೇವಸ್ಥಾನವನ್ನ ಬೆಳಗುಳಿ ಕೆಂಪರಾಜಯ್ಯನ ಮಗ ದಾಸರಾಜಯ್ಯನವರು ಮೈಸೂರಿನ ಚಿಕ್ಕದೇವರಾಜ ಒಡೆಯರ್ರವರ ಅಧೀನದಲ್ಲಿ ಇದ್ದ ಸಾಮಂತ ರಾಜ ಕಟ್ಟಿಸಿದ ದೇವಾಲಯವಾಗಿದೆ. ಈ ದೇವಸ್ಥಾನವನ್ನ 1713ರಿಂದ 1716ರವರೆಗೆ ಈ ದೇವಸ್ಥಾನವನ್ನ ನಿರ್ಮಾಣ ಮಾಡ್ತಾರೆ. ಈ ಗೋಪುರ ಸುಮಾರು 350 ವರ್ಷಗಳ ಹಿಂದಿನ ಹಳೆ ಗೋಪುರ ಕೂಡ ಆಗಿರುತ್ತೆ. ಸಿದ್ದಪ್ಪನ ಪವಾಡದಿಂದ ನಮ್ಮ ಕ್ಯಾಮರಾ ಕಣ್ಣಿಗೆ ಸಿಕ್ಕಿದ್ದು ಈ ಬೃಹತ್ತಾಕಾರದ ಬಂಡೆಯಲ್ಲಿ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಮುಖಚೆರೆ ಹೋಲುವಂತಹ ದೃಶ್ಯ ನಮ್ಮ ಕ್ಯಾಮರಾ ಕಣ್ಣಿಗೆ ಸೆರೆಯಾಗಿದೆ. ಈ ಒಂದು ದೃಶ್ಯ ಕಂಡಿದ್ದು 11 ಅಡಿ ಶಿವಲಿಂಗ ಇರುವಂತಹ ಬೃಹತ್ತಾಕಾರದ ಬಂಡೆಯಲ್ಲಿ ಈ ದೃಶ್ಯ ನಿಮ್ಗೆ ಕಾಣಸಿಗುತ್ತೆ.
ಇದೇ ನೋಡಿ 11 ಅಡಿ ಶಿವಲಿಂಗ ಇರುವಂತಹ ಒಂದು ಗುಹೆ. ಈ ಒಂದು ಗುಹೆಯಲ್ಲಿ 11 ಅಡಿ ಶಿವಲಿಂಗ ಕೂಡ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ. ಹಾಗೂ ಇದೇ ಒಂದು ಗುಹೆಯಲ್ಲಿ 7 ಸುರಂಗಗಳು ಇದ್ದು ಅಂತ ಇಲ್ಲಿನ ಸ್ಥಳೀಯರು ಹೇಳುವಂತಹದ್ದು. ಆದರೆ ಈಗ ಇಲ್ಲಿ ಯಾವುದೇ ಸುರಂಗದ ಮಾರ್ಗಗಳು ಕೂಡ ಇಲ್ಲ, ಮುಚ್ಚೋಗಿರುವಂತಹ ದೃಶ್ಯಗಳು ನಮಗೆ ಕಾಣ್ತಿದ್ದಾವೆ. ಈ ಸಿದ್ದರ ಬೆಟ್ಟದ ವಿಶೇಷತೆ ಅಂತಂದ್ರೆ ಇಲ್ಲಿ ಅರ್ಚಕರು ಕೂಡ ಯಾರು ಇರೋದಿಲ್ಲ. ನಾವೇ ಸ್ವತಃ ಶ್ರೀ ಸಿದ್ದೇಶ್ವರ ಸ್ವಾಮಿಗೆ ಪೂಜೆಯನ್ನ ಅರ್ಪಿಸಿಕೊಂಡು ಬರುವಂತಹದ್ದು ಇಲ್ಲಿಯ ಪದ್ಧತಿ. ಹಾಗೆ ರಾಜರ ಕಾಲದಿಂದನೂ ಕೂಡ ಇಲ್ಲಿಯ ಮೂಲ ದೇವರು ಅಂತ ಬಂದ್ರೆ ಶ್ರೀ ಸಿದ್ದೇಶ್ವರ ಸ್ವಾಮಿ ಆಗಿರ್ತಾರೆ. ಈ ಒಂದು ಬೆಟ್ಟದಲ್ಲಿ ನಿಮಗೆ 2 ದರ್ಗಾ ಕೂಡ ಸಿಗುತ್ತವೆ. ನೀವೇನಾದ್ರೂ ಒನ್ ಡೇ ಟ್ರೆಕ್ಕಿಂಗ್ ಬರ್ಬೇಕಂತಂದ್ರೆ ಈ ಪ್ಲೇಸು ತುಂಬಾ ಅತ್ಯಂತ ಸೂಕ್ತ ಅಂತಾನೆ ಹೇಳ್ಬೋದು. ಬೆಂಗಳೂರಿಂದ 55ರಿಂದ 60 ಕಿಲೋಮೀಟರ್ ಆಗುತ್ತೆ, ತುಮಕೂರಿಂದ 20 ಕಿಲೋಮೀಟರ್ ಆಗುತ್ತೆ. ನೀವೇನಾದ್ರೂ ಈ ಬೆಟ್ಟಕ್ಕೆ ಬರ್ಬೇಕಂತಂದ್ರೆ ಜಾಬಸ್ಪೇಟೆಗೆ ಬಂದು ಅಗಲಕುಪ್ಪೆ ರೋಡ್ ಬೆಸ್ಟ್ ಅಂತಾನೆ ಹೇಳ್ಬೋದು. ಈ ಒಂದು ಸ್ಥಳವನ್ನ ರಾಣಿ ಬಂಗ್ಲೆ ಅಂತಾನೂ ಕೂಡ ಕರಿತಿದ್ರು ಅಂತ ಹೇಳಲಾಗ್ತದೆ.